ಸಿಲಿಕಾನ್ ಸಿಟಿ ಸಮಸ್ಯೆಗಳ ಸಿಟಿ ಆಗಿದೆ. ಈಗ ಒಂದು ರೋಡ್ ತೋರಿಸ್ತೀವಿ ನಿಮಗೆ. ಆ ರೋಡನ್ನು ನೋಡಿದರೆ ಅಲ್ಲಿ ಬೈಕ್ ಸವಾರರು ಎಷ್ಟು ಹರಸಾಹಸ ಪಡ್ತಾರೆ. ಈ ರೀತಿಯ ರೋಡ್ ಹಳ್ಳಿಗಳಲ್ಲೂ ಇಲ್ಲ, ಬೆಂಗಳೂರಿನಲ್ಲಿ ಇದೆಯಾ ಅಂತ ನಿಮಗೆ ಆಶ್ಚರ್ಯ ಆಗಬೇಕು. ಇದೊಂದು ರೀತಿ ಆಫ್ ರೋಡ್ ಅಡ್ವೆಂಚರ್ ಚಟುವಟಿಕೆ ನಡೀತಾ ಇದೆಯೇನೋ ಅಂತ ಅನ್ಕೋಬೇಕು ನೀವು. ಉಚಿತ, ಖಚಿತ, ನಿಶ್ಚಿತ ಅಂತ ಹೇಳಿದ್ರಲ್ಲ, ಅವ್ರು ನೋಡ್ಬೇಕು ಈ ಸ್ಟೋರಿನ. ಕಾಮಗಾರಿ ಹಿನ್ನೆಲೆ ರಸ್ತೆ ಕಂಪ್ಲೀಟ್ ಕ್ಲೋಸ್. ಪರ್ಯಾಯ ದಾರಿ, ಬೈಕ್ ಸವಾರರಿಗೆ ಸವಾಲು. ಅಬ್ಬಬ್ಬ, ಇದೇನ್ ಗುರು ಇಂಥ ತಗ್ಗು ಮಣ್ಣಿರೋ ಜಾಗದಲ್ಲಿ ಸಾಲು ಸಾಲಾಗಿ ಅದ್ ಹೇಗೆ ಬೈಕ್ ಓಡಾಡ್ತಿವೆ? ಇವರೇನಾದ್ರೂ ಅಡ್ವೆಂಚರ್ ಆಕ್ಟಿವಿಟೀಸ್ ಮಾಡ್ತಿದ್ದಾರಾ ಅನ್ಸುತ್ತೆ. ಆದ್ರೆ ಸವಾರರ ಬಟ್ಟೆಗೂ ಈ ಸೀನ್ಗೂ ಸ್ವಲ್ಪವೂ ಮ್ಯಾಚ್ ಆಗ್ತಿಲ್ಲ. ಅಸಲಿ ಕಥೆ ಬೇರೆನೇ ಇದೆ. ಇಲ್ಲಿ ಬೈಕರ್ಸ್ ಅಡ್ವೆಂಚರ್ಗೆ ಹೋಗ್ತಿದ್ದಲ್ಲ, ಬದಲಾಗಿ ಆಫೀಸ್ಗೆ ಹೋಗೋವಾಗ ಎದುರಿಸ್ತಾ ಇರೋ ನರಕ ಯಾತನೆ. ಈ ಕಿತ್ತೋದ್ ರಸ್ತೆಯಲ್ಲಿ ಜನ ಪರದಾಡ್ತಿರೋ ದೃಶ್ಯ ಕಂಡು ಬಂದಿದ್ದು ಮಾರತಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರೋ ಬೆಳ್ಳಂದೂರು ರೈಲ್ವೆ ನಿಲ್ದಾಣದ ಬಳಿ. ಪಣತ್ತೂರು ಬಳಿ ರೈಲ್ವೆ ಅಂಡರ್ ಪಾಸ್ ದಾಟಿ ಬೆಳ್ಳಂದೂರಿಗೆ ಹೋಗ್ಬೇಕು ಅಂದ್ರೆ ರಸ್ತೆ ಕಾಮಗಾರಿ ಅಂತ ಜಿಬಿಎ ಅಧಿಕಾರಿಗಳು ರಸ್ತೆಯನ್ನ ಕಂಪ್ಲೀಟ್ ಕ್ಲೋಸ್ ಮಾಡಿದ್ದಾರೆ. ಪ್ರತಿದಿನ ಸಾವಿರಾರು ಜನ ಈ ರಸ್ತೆ ಬಳಸುತ್ತಿದ್ದವರು ಈಗ ರೈಲ್ವೆ ನಿಲ್ದಾಣದ ಆವರಣದಲ್ಲಿ ಸಂಚರಿಸ್ತಾ ಇದ್ದಾರೆ. ಅಲ್ಲೂ ಕಾಮಗಾರಿ ನಡೀತಿರೋದ್ರಿಂದ ಮಣ್ಣು ತಗ್ಗು ಪ್ರದೇಶವಿದೆ. ಬೇರೆ ವಿಧಿ ಇಲ್ಲದೆ ನಿತ್ಯ ಇದೇ ರೋಡಲ್ಲಿ ಜೀವ ಕೈಯಲ್ಲಿ ಹಿಡಿದು ಸಂಚರಿಸುತ್ತಿದ್ದಾರೆ. ಪಣತ್ತೂರಿನಿಂದ ಬೆಳ್ಳಂದೂರಿಗೆ ಕನೆಕ್ಟ್ ಆಗುವಂಥ ರಸ್ತೆಯಲ್ಲಿ ಜನ ಸಾಕಷ್ಟು ಹಿಂಸೆಯನ್ನು ಅನುಭವಿಸಿದ್ದಾರೆ. ಸದ್ಯಕ್ಕೆ ನಾನು ಈ ಒಂದು ಘಟನಾ ಸ್ಥಳದಲ್ಲಿದ್ದೀನಿ. ನಾನು ಈ ಒಂದು ರಸ್ತೆ ಏನಿದೆ ಕಂಪ್ಲೀಟ್ಲಾಗಿ ಕ್ಲೋಸ್ ಆಗಿದೆಯಲ್ಲ, ಇದು ಬೆಳ್ಳಂದೂರಿಗೆ ಕನೆಕ್ಟ್ ಆಗುವಂಥ ರಸ್ತೆ. ಬೆಳ್ಳಂದೂರು ರೈಲ್ವೆ ಅಂಡರ್ ಪಾಸ್ ಏನಿದೆ ಅಲ್ಲಿಂದ ಬೆಳ್ಳಂದೂರಿಗೆ ಕನೆಕ್ಟ್ ಆಗುವಂಥ ರಸ್ತೆ ಕಂಪ್ಲೀಟಾಗಿ ಕ್ಲೋಸ್ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಹೀಗಾಗಿ ಜನ ರೈಲ್ವೆ ನಿಲ್ದಾಣದ ಪಕ್ಕ ಇರುವಂಥ ಒಂದು ರಸ್ತೆಯನ್ನು ಬಳಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನೀವು ನೋಡ್ಬೋದು ಒಂದಷ್ಟು ಜನ ಇಲ್ಲಿ ಹೋಗ್ತಿದ್ದಾರೆ. ಯಾವ ರೀತಿ ಇಲ್ಲಿ ಅಡ್ವೆಂಚರ್ ಫೀಲ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ರಿಪಬ್ಲಿಕ್ ಕನ್ನಡ ಸ್ಥಳದಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ರಸ್ತೆ ಕಾಮಗಾರಿ ಓಕೆ, ಆದ್ರೆ ಕಾಮಗಾರಿ ಹೆಸರಲ್ಲಿ ಇಡೀ ರಸ್ತೆ ಕ್ಲೋಸ್ ಮಾಡಿದ್ದಾರೆ. ಬೆಳ್ಳಂದೂರು ಮಾರತಹಳ್ಳಿ ಕಡೆ ಇರೋ ಐಟಿ ಕಂಪನಿಗಳಿಗೆ ಕೆಲಸಕ್ಕೆ ಹೋಗುವಾಗ ಇದೇ ರಸ್ತೆ ಬಳಸಬೇಕು. ಆದರೆ ರಸ್ತೆ ಕ್ಲೋಸ್ ಆಗಿರೋದ್ರಿಂದ ರೈಲ್ವೆ ನಿಲ್ದಾಣದ ಜಾಗ ಬಳಸಿ ಈ ರೀತಿ ಕಷ್ಟ ಅನುಭವಿಸುವಂತಾಗಿದೆ. ಹಲವಾರು ಟೆಕ್ಕಿಗಳು ರಸ್ತೆ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಗಳೂರು ಮಾನ ಕಳೆಯುತ್ತಿದ್ದಾರೆ. ಕಾಮಗಾರಿಯಿಂದ ಉಂಟಾದ ಅವ್ಯವಸ್ಥೆ ವಿಡಿಯೋಗಳು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿ ಬೆಂಗಳೂರು ಮಾನ ಹರಾಜು ಹಾಕ್ತಿವೆ. ಜಿಬಿಎ ಅಧಿಕಾರಿಗಳು ಹಾಗೂ ಬೆಂಗಳೂರು ಉಸ್ತುವಾರಿ ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್ ಇದಕ್ಕೆ ಉತ್ತರ ಕೊಡಬೇಕಿದೆ. ಜಿಬಿಎ ಅಧಿಕಾರಿಗಳಾಗಿರ್ಬೋದು ಮತ್ತೆ ಗವರ್ನಮೆಂಟ್ಗೆ ಸಂಬಂಧಪಟ್ಟಂತ ಯಾರು ಮಿನಿಸ್ಟರ್ ಅಥವಾ MLA ಬರ್ತಾರೆ ಅವರು ಇದ್ರ ಬಗ್ಗೆ ಗಮನ ವಹಿಸಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿ ಸಮಸ್ಯೆಗಳ ಸಿಟಿ ಆಗಿದೆ. ಈಗ ಒಂದು ರೋಡ್ ತೋರಿಸ್ತೀವಿ ನಿಮಗೆ. ಆ ರೋಡನ್ನು ನೋಡಿದರೆ ಅಲ್ಲಿ ಬೈಕ್ ಸವಾರರು ಎಷ್ಟು ಹರಸಾಹಸ ಪಡ್ತಾರೆ. ಈ ರೀತಿಯ ರೋಡ್ ಹಳ್ಳಿಗಳಲ್ಲೂ ಇಲ್ಲ, ಬೆಂಗಳೂರಿನಲ್ಲಿ ಇದೆಯಾ ಅಂತ ನಿಮಗೆ ಆಶ್ಚರ್ಯ ಆಗಬೇಕು. ಇದೊಂದು ರೀತಿ ಆಫ್ ರೋಡ್ ಅಡ್ವೆಂಚರ್ ಚಟುವಟಿಕೆ ನಡೀತಾ ಇದೆಯೇನೋ ಅಂತ ಅನ್ಕೋಬೇಕು ನೀವು. ಉಚಿತ, ಖಚಿತ, ನಿಶ್ಚಿತ ಅಂತ ಹೇಳಿದ್ರಲ್ಲ, ಅವ್ರು ನೋಡ್ಬೇಕು ಈ ಸ್ಟೋರಿನ. ಕಾಮಗಾರಿ ಹಿನ್ನೆಲೆ ರಸ್ತೆ ಕಂಪ್ಲೀಟ್ ಕ್ಲೋಸ್. ಪರ್ಯಾಯ ದಾರಿ, ಬೈಕ್ ಸವಾರರಿಗೆ ಸವಾಲು. ಅಬ್ಬಬ್ಬ, ಇದೇನ್ ಗುರು ಇಂಥ ತಗ್ಗು ಮಣ್ಣಿರೋ ಜಾಗದಲ್ಲಿ ಸಾಲು ಸಾಲಾಗಿ ಅದ್ ಹೇಗೆ ಬೈಕ್ ಓಡಾಡ್ತಿವೆ? ಇವರೇನಾದ್ರೂ ಅಡ್ವೆಂಚರ್ ಆಕ್ಟಿವಿಟೀಸ್ ಮಾಡ್ತಿದ್ದಾರಾ ಅನ್ಸುತ್ತೆ. ಆದ್ರೆ ಸವಾರರ ಬಟ್ಟೆಗೂ ಈ ಸೀನ್ಗೂ ಸ್ವಲ್ಪವೂ ಮ್ಯಾಚ್ ಆಗ್ತಿಲ್ಲ. ಅಸಲಿ ಕಥೆ ಬೇರೆನೇ ಇದೆ. ಇಲ್ಲಿ ಬೈಕರ್ಸ್ ಅಡ್ವೆಂಚರ್ಗೆ ಹೋಗ್ತಿದ್ದಲ್ಲ, ಬದಲಾಗಿ ಆಫೀಸ್ಗೆ ಹೋಗೋವಾಗ ಎದುರಿಸ್ತಾ ಇರೋ ನರಕ ಯಾತನೆ. ಈ ಕಿತ್ತೋದ್ ರಸ್ತೆಯಲ್ಲಿ ಜನ ಪರದಾಡ್ತಿರೋ ದೃಶ್ಯ ಕಂಡು ಬಂದಿದ್ದು ಮಾರತಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರೋ ಬೆಳ್ಳಂದೂರು ರೈಲ್ವೆ ನಿಲ್ದಾಣದ ಬಳಿ. ಪಣತ್ತೂರು ಬಳಿ ರೈಲ್ವೆ ಅಂಡರ್ ಪಾಸ್ ದಾಟಿ ಬೆಳ್ಳಂದೂರಿಗೆ ಹೋಗ್ಬೇಕು ಅಂದ್ರೆ ರಸ್ತೆ ಕಾಮಗಾರಿ ಅಂತ ಜಿಬಿಎ ಅಧಿಕಾರಿಗಳು ರಸ್ತೆಯನ್ನ ಕಂಪ್ಲೀಟ್ ಕ್ಲೋಸ್ ಮಾಡಿದ್ದಾರೆ.
ಪ್ರತಿದಿನ ಸಾವಿರಾರು ಜನ ಈ ರಸ್ತೆ ಬಳಸುತ್ತಿದ್ದವರು ಈಗ ರೈಲ್ವೆ ನಿಲ್ದಾಣದ ಆವರಣದಲ್ಲಿ ಸಂಚರಿಸ್ತಾ ಇದ್ದಾರೆ. ಅಲ್ಲೂ ಕಾಮಗಾರಿ ನಡೀತಿರೋದ್ರಿಂದ ಮಣ್ಣು ತಗ್ಗು ಪ್ರದೇಶವಿದೆ. ಬೇರೆ ವಿಧಿ ಇಲ್ಲದೆ ನಿತ್ಯ ಇದೇ ರೋಡಲ್ಲಿ ಜೀವ ಕೈಯಲ್ಲಿ ಹಿಡಿದು ಸಂಚರಿಸುತ್ತಿದ್ದಾರೆ. ಪಣತ್ತೂರಿನಿಂದ ಬೆಳ್ಳಂದೂರಿಗೆ ಕನೆಕ್ಟ್ ಆಗುವಂಥ ರಸ್ತೆಯಲ್ಲಿ ಜನ ಸಾಕಷ್ಟು ಹಿಂಸೆಯನ್ನು ಅನುಭವಿಸಿದ್ದಾರೆ. ಸದ್ಯಕ್ಕೆ ನಾನು ಈ ಒಂದು ಘಟನಾ ಸ್ಥಳದಲ್ಲಿದ್ದೀನಿ. ನಾನು ಈ ಒಂದು ರಸ್ತೆ ಏನಿದೆ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆಯಲ್ಲ, ಇದು ಬೆಳ್ಳಂದೂರಿಗೆ ಕನೆಕ್ಟ್ ಆಗುವಂಥ ರಸ್ತೆ. ಬೆಳ್ಳಂದೂರು ರೈಲ್ವೆ ಅಂಡರ್ ಪಾಸ್ ಏನಿದೆ ಅಲ್ಲಿಂದ ಬೆಳ್ಳಂದೂರಿಗೆ ಕನೆಕ್ಟ್ ಆಗುವಂಥ ರಸ್ತೆ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಹೀಗಾಗಿ ಜನ ರೈಲ್ವೆ ನಿಲ್ದಾಣದ ಪಕ್ಕ ಇರುವಂಥ ಒಂದು ರಸ್ತೆಯನ್ನು ಬಳಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನೀವು ನೋಡ್ಬೋದು ಒಂದಷ್ಟು ಜನ ಇಲ್ಲಿ ಹೋಗ್ತಿದ್ದಾರೆ. ಯಾವ ರೀತಿ ಇಲ್ಲಿ ಅಡ್ವೆಂಚರ್ ಫೀಲ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ರಿಪಬ್ಲಿಕ್ ಕನ್ನಡ ಸ್ಥಳದಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ರಸ್ತೆ ಕಾಮಗಾರಿ ಓಕೆ, ಆದ್ರೆ ಕಾಮಗಾರಿ ಹೆಸರಲ್ಲಿ ಇಡೀ ರಸ್ತೆ ಕ್ಲೋಸ್ ಮಾಡಿದ್ದಾರೆ. ಬೆಳ್ಳಂದೂರು ಮಾರತಹಳ್ಳಿ ಕಡೆ ಇರೋ IT ಕಂಪನಿಗಳಿಗೆ ಕೆಲಸಕ್ಕೆ ಹೋಗುವಾಗ ಇದೇ ರಸ್ತೆ ಬಳಸಬೇಕು. ಆದರೆ ರಸ್ತೆ ಕ್ಲೋಸ್ ಆಗಿರೋದ್ರಿಂದ ರೈಲ್ವೆ ನಿಲ್ದಾಣದ ಜಾಗ ಬಳಸಿ ಈ ರೀತಿ ಕಷ್ಟ ಅನುಭವಿಸುವಂತಾಗಿದೆ. ಹಲವಾರು ಟೆಕ್ಕಿಗಳು ರಸ್ತೆ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಗಳೂರು ಮಾನ ಕಳೆಯುತ್ತಿದ್ದಾರೆ. ಕಾಮಗಾರಿಯಿಂದ ಉಂಟಾದ ಅವ್ಯವಸ್ಥೆ ವಿಡಿಯೋಗಳು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿ ಬೆಂಗಳೂರು ಮಾನ ಹರಾಜು ಹಾಕ್ತಿವೆ. GBA ಅಧಿಕಾರಿಗಳು ಹಾಗೂ ಬೆಂಗಳೂರು ಉಸ್ತುವಾರಿ ಸಚಿವ DCM DK ಶಿವಕುಮಾರ್ ಇದಕ್ಕೆ ಉತ್ತರ ಕೊಡಬೇಕಿದೆ. GBA ಅಧಿಕಾರಿಗಳಾಗಿರ್ಬೋದು ಮತ್ತೆ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತ ಯಾರ್ ಮಿನಿಸ್ಟರ್ ಅಥವಾ MLA ಬರ್ತಾರೆ ಅವರು ಇದ್ರ ಬಗ್ಗೆ ಗಮನ ವಹಿಸಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿ ಸಮಸ್ಯೆಗಳ ಸಿಟಿ ಆಗಿದೆ. ಈಗ ಒಂದು ರೋಡ್ ತೋರಿಸ್ತೀವಿ ನಿಮಗೆ. ಆ ರೋಡನ್ನು ನೋಡಿದರೆ ಅಲ್ಲಿ ಬೈಕ್ ಸವಾರರು ಎಷ್ಟು ಹರಸಾಹಸ ಪಡ್ತಾರೆ. ಈ ರೀತಿಯ ರೋಡ್ ಹಳ್ಳಿಗಳಲ್ಲೂ ಇಲ್ಲ, ಬೆಂಗಳೂರಿನಲ್ಲಿ ಇದೆಯಾ ಅಂತ ನಿಮಗೆ ಆಶ್ಚರ್ಯ ಆಗಬೇಕು. ಇದೊಂದು ರೀತಿ ಆಫ್ ರೋಡ್ ಅಡ್ವೆಂಚರ್ ಚಟುವಟಿಕೆ ನಡೀತಾ ಇದೆಯೇನೋ ಅಂತ ಅನ್ಕೋಬೇಕು ನೀವು. ಉಚಿತ, ಖಚಿತ, ನಿಶ್ಚಿತ ಅಂತ ಹೇಳಿದ್ರಲ್ಲ, ಅವ್ರು ನೋಡ್ಬೇಕು ಈ ಸ್ಟೋರಿನ. ಕಾಮಗಾರಿ ಹಿನ್ನೆಲೆ ರಸ್ತೆ ಕಂಪ್ಲೀಟ್ ಕ್ಲೋಸ್. ಪರ್ಯಾಯ ದಾರಿ, ಬೈಕ್ ಸವಾರರಿಗೆ ಸವಾಲು. ಅಬ್ಬಬ್ಬ, ಇದೇನ್ ಗುರು ಇಂಥ ತಗ್ಗು ಮಣ್ಣಿರೋ ಜಾಗದಲ್ಲಿ ಸಾಲು ಸಾಲಾಗಿ ಅದ್ ಹೇಗೆ ಬೈಕ್ ಓಡಾಡ್ತಿವೆ? ಇವರೇನಾದ್ರೂ ಅಡ್ವೆಂಚರ್ ಆಕ್ಟಿವಿಟೀಸ್ ಮಾಡ್ತಿದ್ದಾರಾ ಅನ್ಸುತ್ತೆ. ಆದ್ರೆ ಸವಾರರ ಬಟ್ಟೆಗೂ ಈ ಸೀನ್ಗೂ ಸ್ವಲ್ಪವೂ ಮ್ಯಾಚ್ ಆಗ್ತಿಲ್ಲ. ಅಸಲಿ ಕಥೆ ಬೇರೆನೇ ಇದೆ. ಇಲ್ಲಿ ಬೈಕರ್ಸ್ ಅಡ್ವೆಂಚರ್ಗೆ ಹೋಗ್ತಿದ್ದಲ್ಲ, ಬದಲಾಗಿ ಆಫೀಸ್ಗೆ ಹೋಗೋವಾಗ ಎದುರಿಸ್ತಾ ಇರೋ ನರಕ ಯಾತನೆ. ಈ ಕಿತ್ತೋದ್ ರಸ್ತೆಯಲ್ಲಿ ಜನ ಪರದಾಡ್ತಿರೋ ದೃಶ್ಯ ಕಂಡು ಬಂದಿದ್ದು ಮಾರತಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರೋ ಬೆಳ್ಳಂದೂರು ರೈಲ್ವೆ ನಿಲ್ದಾಣದ ಬಳಿ. ಪಣತ್ತೂರು ಬಳಿ ರೈಲ್ವೆ ಅಂಡರ್ ಪಾಸ್ ದಾಟಿ ಬೆಳ್ಳಂದೂರಿಗೆ ಹೋಗ್ಬೇಕು ಅಂದ್ರೆ ರಸ್ತೆ ಕಾಮಗಾರಿ ಅಂತ GBA ಅಧಿಕಾರಿಗಳು ರಸ್ತೆಯನ್ನ ಕಂಪ್ಲೀಟ್ ಕ್ಲೋಸ್ ಮಾಡಿದ್ದಾರೆ. ಪ್ರತಿದಿನ ಸಾವಿರಾರು ಜನ ಈ ರಸ್ತೆ ಬಳಸುತ್ತಿದ್ದವರು ಈಗ ರೈಲ್ವೆ ನಿಲ್ದಾಣದ ಆವರಣದಲ್ಲಿ ಸಂಚರಿಸ್ತಾ ಇದ್ದಾರೆ. ಅಲ್ಲೂ ಕಾಮಗಾರಿ ನಡೀತಿರೋದ್ರಿಂದ ಮಣ್ಣು ತಗ್ಗು ಪ್ರದೇಶವಿದೆ. ಬೇರೆ ವಿಧಿ ಇಲ್ಲದೆ ನಿತ್ಯ ಇದೇ ರೋಡಲ್ಲಿ ಜೀವ ಕೈಯಲ್ಲಿ ಹಿಡಿದು ಸಂಚರಿಸುತ್ತಿದ್ದಾರೆ. ಪಣತ್ತೂರಿನಿಂದ ಬೆಳ್ಳಂದೂರಿಗೆ ಕನೆಕ್ಟ್ ಆಗುವಂಥ ರಸ್ತೆಯಲ್ಲಿ ಜನ ಸಾಕಷ್ಟು ಹಿಂಸೆಯನ್ನು ಅನುಭವಿಸಿದ್ದಾರೆ. ಸದ್ಯಕ್ಕೆ ನಾನು ಈ ಒಂದು ಘಟನಾ ಸ್ಥಳದಲ್ಲಿದ್ದೀನಿ. ನಾನು ಈ ಒಂದು ರಸ್ತೆ ಏನಿದೆ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆಯಲ್ಲ, ಇದು ಬೆಳ್ಳಂದೂರಿಗೆ ಕನೆಕ್ಟ್ ಆಗುವಂಥ ರಸ್ತೆ. ಬೆಳ್ಳಂದೂರು ರೈಲ್ವೆ ಅಂಡರ್ ಪಾಸ್ ಏನಿದೆ ಅಲ್ಲಿಂದ ಬೆಳ್ಳಂದೂರಿಗೆ ಕನೆಕ್ಟ್ ಆಗುವಂಥ ರಸ್ತೆ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಹೀಗಾಗಿ ಜನ ರೈಲ್ವೆ ನಿಲ್ದಾಣದ ಪಕ್ಕ ಇರುವಂಥ ಒಂದು ರಸ್ತೆಯನ್ನು ಬಳಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನೀವು ನೋಡ್ಬೋದು ಒಂದಷ್ಟು ಜನ ಇಲ್ಲಿ ಹೋಗ್ತಿದ್ದಾರೆ. ಯಾವ ರೀತಿ ಇಲ್ಲಿ ಅಡ್ವೆಂಚರ್ ಫೀಲ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ರಿಪಬ್ಲಿಕ್ ಕನ್ನಡ ಸ್ಥಳದಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ರಸ್ತೆ ಕಾಮಗಾರಿ ಓಕೆ, ಆದ್ರೆ ಕಾಮಗಾರಿ ಹೆಸರಲ್ಲಿ ಇಡೀ ರಸ್ತೆ ಕ್ಲೋಸ್ ಮಾಡಿದ್ದಾರೆ. ಬೆಳ್ಳಂದೂರು ಮಾರತಹಳ್ಳಿ ಕಡೆ ಇರೋ IT ಕಂಪನಿಗಳಿಗೆ ಕೆಲಸಕ್ಕೆ ಹೋಗುವಾಗ ಇದೇ ರಸ್ತೆ ಬಳಸಬೇಕು. ಆದರೆ ರಸ್ತೆ ಕ್ಲೋಸ್ ಆಗಿರೋದ್ರಿಂದ ರೈಲ್ವೆ ನಿಲ್ದಾಣದ ಜಾಗ ಬಳಸಿ ಈ ರೀತಿ ಕಷ್ಟ ಅನುಭವಿಸುವಂತಾಗಿದೆ. ಹಲವಾರು ಟೆಕ್ಕಿಗಳು ರಸ್ತೆ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಗಳೂರು ಮಾನ ಕಳೆಯುತ್ತಿದ್ದಾರೆ. ಕಾಮಗಾರಿಯಿಂದ ಉಂಟಾದ ಅವ್ಯವಸ್ಥೆ ವಿಡಿಯೋಗಳು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿ ಬೆಂಗಳೂರು ಮಾನ ಹರಾಜು ಹಾಕ್ತಿವೆ. GBA ಅಧಿಕಾರಿಗಳು ಹಾಗೂ ಬೆಂಗಳೂರು ಉಸ್ತುವಾರಿ ಸಚಿವ DCM DK ಶಿವಕುಮಾರ್ ಇದಕ್ಕೆ ಉತ್ತರ ಕೊಡಬೇಕಿದೆ.
GBA ಅಧಿಕಾರಿಗಳಾಗಿರ್ಬೋದು ಮತ್ತು ಗೌರ್ನಮೆಂಟ್ಗೆ ಸಂಬಂಧಪಟ್ಟಂಥ ಯಾರು ಮಿನಿಸ್ಟರ್ ಅಥವಾ MLA ಬರ್ತಾರೆ ಅವರು ಇದ್ರ ಬಗ್ಗೆ ಗಮನ ವಹಿಸಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.